ಯತ್ನಾಳ್ ಉಚ್ಚಾಟನೆಗೆ ಹಿಂದೂ ಸಂಘಟನೆಗಳ ಆಕ್ರೋಶ. ಹೌದು ವೀಕ್ಷಕರೇ, ಕಲಬುರಗಿ ಜಿಲ್ಲಾ ಹಿಂದೂ ಕಾರ್ಯಕರ್ತರಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿರುವುದನ್ನು ಖಂಡಿಸಿ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ. ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿರುವುದನ್ನು ಖಂಡಿಸಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಹಿಂದೂಗಳಿಗೆ ನೋವುಂಟಾಗಿದೆ ಎಂದು ಮಾಲಾ ಕಣ್ಣಿ ಅವರು ಮಾತನಾಡಿದರು. ಕರ್ನಾಟಕದ ಹಿಂದೂ ಫೈರ್ ಬ್ರ್ಯಾಂಡ್ ಎಂದೇ ಪ್ರಸಿದ್ಧಿಯಾದ ಹಿಂದೂ ಹುಲಿ, ನೇರ ದಿಟ್ಟ ಮಾತುಗಾರ, ವಿಜಯಪುರದ ವಿಜಯಶಾಲಿ, ಧೀಮಂತ ನಾಯಕ, ಕೇಂದ್ರ ಬಿಜೆಪಿ ಸರ್ಕಾರದ ಮಾಜಿ ಸಚಿವರು ಹಾಗೂ ವಿಜಯಪುರದ ಹಾಲಿ ಜನಪ್ರಿಯ ಶಾಸಕರು ಬಸನಗೌಡ ಆರ್ ಪಾಟೀಲ್ ಯತ್ನಾಳ್ ಅವರಿಗೆ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಕ್ಕೆ ಖಂಡಿಸಿ ಕಲಬುರಗಿ ಬಿಆರ್ಪಿ ಯತ್ನಾಳ್ ಗೌಡರ ಅಭಿಮಾನಿಗಳಿಂದ ಹಾಗೂ ಕಲಬುರಗಿ ಹಿಂದೂ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ಮಾಡಿದರು. ತೆಗಿಬಾರ್ದು, ಹಂಗೆ ಆಗ್ತಿಲ್ಲ. ಪಟ್ಟ ಬರಲಿದು ಪೆಟ್ರೋಲ್ ಅದ ಒಳಗ. ಹಿಂದೂ ಸಂಘಟನೆಯನ್ನ ತಯಾರು ಮಾಡ್ತೀವಿ. ಯತ್ನಾಳ್ ಗೌಡರ ನೇತೃತ್ವದೊಳಗೆ ಅವ್ರು ಹೇಳ್ದಂಗ ನಾವೆಲ್ಲರೂ ಕೂಡ ಜಿದ್ದು ಮಾಡ್ಕೊಂತಂದ್ರೆ ಏನಾಗೋದಿಲ್ಲ. ಇದೆಲ್ಲ ಒಂದು ಧರ್ಮ ಕಟ್ಟಬೇಕಾದ್ರೆ ಎಲ್ಲರೂ ಒಂದಾಗಬೇಕಾಗುತ್ತೆ. ದೊಡ್ಡವ್ರ ಮಾತು ಸಣ್ಣವ್ರು ಕೇಳಬೇಕಾಗ್ತದೆ, ಸಣ್ಣವ್ರ ಮಾತು ದೊಡ್ಡವ್ರನ್ನು ಕೇಳಬೇಕಾಗ್ತದೆ. ಹೀಗಾಗಿ ಅವರನ್ನ ಬಗೆಹರಿಸ್ಕೊಂಡ್ರೆ ಬಹಳ ಖುಷಿ ಆಗ್ತದೆ. ಈ ಹೋರಾಟ ಇಲ್ಲಿಗೆ ನಿಲ್ಲಿಸ್ತೀರಿ, ಮತ್ತೊಂದ್ಸಲ ಏನಾದ್ರು ಮಾಡಕ್ ಪ್ರಯತ್ನ ಮಾಡ್ತಾರೆ ದೊಡ್ಡ ಪ್ರಮಾಣದಾಗ? ಇದು ಸಮಯನ ಕೊಟ್ಟಿದ್ದಾರೆ. ಸಮಯವನ್ನು ಕೊಟ್ಟದ ಮೇಲೂ ಕೂಡ ಇನ್ನೇನಾದ್ರು ಮಾಡಲಿಲ್ಲ ಅಂದರೆ ಎಲ್ಲ ಸಮಾಜ ಮಠಾಧೀಶರು ಇನ್ನೂ ಚರ್ಚೆ ಮಾಡ್ತೀವಿ. ಹಾಗೆ ಮತ್ತು ನಾವೆಲ್ಲ ಹಿಂದೂ ಕಾರ್ಯಕರ್ತರು ಎಲ್ಲ ಸಂಘಟನೆಗಳು, ಇದೇ ಸಂಘಟನೆ ಅಂತಲ್ಲ, ಎಲ್ಲ ಹಿಂದೂ ಸಂಘಟನೆಗಳು ಒಗ್ಗಟ್ಟಾಗಿ ಮೀಟಿಂಗ್ ಮಾಡಿಕೊಂಡು ಮುಂದೆ ಏನು ಮಾಡ್ಬೇಕಂತೇಳಿ ಮತ್ತೆ ನಾವು ಹೇಳ್ತೀವಿ. ತಮ್ಮ ಹೆಸರು? ಮರುಳಾರಾಧ್ಯ ಶಿವಾಚಾರ್ಯರು, ಹಿರೇಮಠ ಭಾಷಾ. ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಪಕ್ಷದ ಬಗ್ಗೆ ನಾವೇನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ನಾವೆಲ್ಲ ಹಿಂದೂ ಕಾರ್ಯಕರ್ತರು ಸೇರಿಕೊಂಡು ಯತ್ನಾಳ್ಜಿಯವರ ಅಭಿಮಾನಿಗಳು ಸೇರಿಕೊಂಡು ಏನಿವತ್ತು ಗೊಂದಲವನ್ನು ಸೃಷ್ಟಿ ಮಾಡುವ ಮೂಲಕ ಇವತ್ತು ನಮ್ಮ ಯತ್ನಾಳ್ಜಿಯವರನ್ನು ಏನು ಇವತ್ತು ಉಚ್ಚಾಟನೆ ಮಾಡಿದ್ದೀರಿ, ಯಾವ ನೀವು ಕಾರಣಕ್ಕೆ ಮಾಡಿದ್ದೀರಿ ನಮಗೆ ಗೊತ್ತಿಲ್ಲ. ಕುಟುಂಬ ರಾಜಕಾರಣ, ಅಡ್ಜಸ್ಟ್ಮೆಂಟ್ ರಾಜಕೀಯ ಅನ್ನೋದು ನಮಗೆ ಗೊತ್ತಿಲ್ಲ. ಕಾರಣ ಏನೇ ಇರಲಿ, ಹಲವಾರು ಕಾರಣಗಳಿದ್ರೂ ಕೂಡ ಇವತ್ತು ಒಬ್ಬ ನಿಷ್ಠಾವಂತ, ದಕ್ಷ, ಪ್ರಾಮಾಣಿಕತೆ ಇರುವಂತಹ ಒಬ್ಬ ಹಿಂದೂ ನಾಯಕರನ್ನು ಇವತ್ತು ಪಕ್ಷದಿಂದ ಕೈಬಿಟ್ಟಿರುವುದು ಇದು ಎಲ್ಲ ಹಿಂದೂ ಹೋರಾಟಗಾರರು ಮತ್ತು ಹಿಂದುತ್ವದ ಮೇಲೆ ಕೆಲಸ ಮಾಡುವಂಥ ಎಲ್ಲ ನಮ್ಮಂಥ ಮನಸ್ಸುಗಳಿಗೆ ಇವತ್ತು ಬಹಳಷ್ಟು ನೋವನ್ನು ಉಂಟು ಮಾಡಿದೆ ಅಂತ ಹೇಳಿಕೆ ನಾನು ಬಯಸ್ತೀನಿ. ಇದರ ಪರಿಣಾಮವಾಗಿ ಇವತ್ತು ನಾವು ಮಾಡಿರುವಂಥ ಉದ್ದೇಶ ಏನು ಅಂತಂದರೆ, ಇವತ್ತು ಸ್ಟ್ರೈಕ್ ಮಾಡಿರೋ ಉದ್ದೇಶ ಬರುವಂಥ ದಿನಗಳಲ್ಲಿ ಏನು ಯಾವ ಗೊಂದಲದಿಂದ ತಾವು ತೆಗೆದಿದ್ದರೋ, ಯಾವ ಒಂದು ಮೇಲಿನ ಒಂದು ಒತ್ತಾಯದಿಂದ ನೀವು ತೆಗೆದಿದ್ದರೋ ಗೊತ್ತಿಲ್ಲ. ಆದರೆ ಬರುವಂಥ ದಿನಗಳಲ್ಲಿ ಕೂಡಲೇ ನಮ್ಮ ಯತ್ನಾಳ್ಜಿಯವರನ್ನು ಮತ್ತೆ ಮರಳಿ ಗೂಡಿಗೆ ಎಂಬಂತೆ ನಾವು ಭಾಜಪ ಪಕ್ಷಕ್ಕೆ ಅವರನ್ನು ಕರೆತರುವಂಥ ಕೆಲಸವನ್ನು ಮಾಡಬೇಕು. ಏನಂದರೆ ಬರುವಂಥ ದಿನಗಳಲ್ಲಿ ವಿರೋಧ ಪಕ್ಷ ಇಲ್ಲ ಅಂತಂತಂದರೆ ರಾಜ್ಯಾಧ್ಯಕ್ಷರ ಒಂದು ಪಟ್ಟಕ್ಕೆ ಅವರನ್ನು ನೇಮಕ ಮಾಡಬೇಕಂತೇಳಿ ನಾವೆಲ್ಲ ಹಿಂದೂ ಪರ ಸಂಘಟನೆಯಿಂದ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಒಂದು ವೇಳೆ ನಮ್ಮ ಈ ಒಂದು ಮನವಿಯನ್ನು ತಾವು ಈಡೇರಿಸದೇ ಇದ್ದಲ್ಲಿ, ಈ ಮನವಿಯನ್ನು ತಿರಸ್ಕಾರ ಮಾಡದಲ್ಲಿ ಬರುವಂಥ ದಿನಗಳಲ್ಲಿ ಇವತ್ತು ನಾವೇನು ಕಲಬುರಗಿ ನಗರದಲ್ಲಿ ಇವತ್ತು ಬರೀ ನೂರಾರು ಸಾವಿರಾರು ಕಾರ್ಯಕರ್ತರು ಹಿಂದೂ ಅಭಿಮಾನಿಗಳಿಗೆ ಸೇರ್ಕೊಂಡು ಇವತ್ತಿನ ದಿವಸ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಅದು ಯಾವ ರೀತಿ ಅಂತಂದರೆ, ಇದು ಬರೇ ಏನಂತಾರೆ ಟ್ರೇಲರ್ ಅದಂತ ಹೇಳಿಕೆ ಇಷ್ಟಪಡ್ತೀನಿ. ಬರುವಂಥ ದಿನಗಳಲ್ಲಿ ಪಿಕ್ಚರ್ ಅಭಿ ಬಾಕಿ ಎಂಬ ಮಾತನ್ನು ನಾವು ಈ ಮೂಲಕ ಕೊಡಬೇಕಾಗ್ತದೆ ಅಂತ ಹೇಳ್ತಾ, ಯಾಕಂದರೆ ಇವತ್ತು ಭಾಜಪ ಪಕ್ಷ ಏನಾದರೂ ಉಳಿದಿದೆ ಅಂತಂದರೆ ನಮ್ಮಂಥ ಹಿಂದೂ ಪರ ಹೋರಾಟಗಾರರ ಮೇಲೆ ಇವತ್ತಿನ ದಿವಸ ಉಳಿದ ಇವತ್ತು ತಿಳಿಲಾರದ ಈ ಒಂದು ತಪ್ಪನ್ನು ನೀವು ಮಾಡಿದ್ದೀರಿ. ಅದು ಯಾವ ಉದ್ದೇಶಕ್ಕೆ ಮಾಡಿದ್ದೀರಿ ಅಂತ ನಮಗೆ ತಿಳಿದಿಲ್ಲ. ಬರುವಂಥ ದಿನಗಳಲ್ಲಿ ಸರಿಪಡಿಸ್ಕೋಬೇಕು. ಬರುವಂಥ ದಿನಗಳಲ್ಲಿ ಪಾಟೀಲ್ಜಿ ಅವರಿಗೆ ಒಂದು ಸರಿಯಾದ ಒಂದು ಸ್ಥಾನಮಾನ, ಗೌರವವನ್ನು ಕೊಟ್ಟು ಇವತ್ತಿನ ದಿವಸ ಅವರಿಗೆ ಮತ್ತೆ ಭಾಜಪ ಪಕ್ಷದಲ್ಲಿ ಮರಳಿ ತೆಗೆದುಕೊಳ್ಬೇಕಂತ ಒಂದು ವಿಚಾರವನ್ನು ನಾವೆಲ್ಲ ಕಲಬುರಗಿ ನಗರದ ಇವತ್ತಿನ ದಿವಸ ಸ್ಟ್ರೈಕ್ ಮಾಡುವ ಮೂಲಕ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಕಲಬುರಗಿಯ DC ಅಧಿಕಾರಿಗಳಿಗೆ ಇವತ್ತು ನಾವು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಅದು ಯಾವ ಒಂದು ನೀವು ಚುಚ್ಚು ಮಾತುಗಳನ್ನು ಚುಚ್ಚಿದ್ದಿರೋ ಗೊತ್ತಿಲ್ಲ, ಅಥವಾ ಯಾವ ಒಂದು ಚುಗುಲಿ ಮಾತುಗಳ ಮೂಲಕ ಇವತ್ತಿನ ದಿವಸ ಉಚ್ಚಾಟನೆ ಮಾಡಿದ್ರು ಅನ್ನೋದು ನಮಗೆ ತಿಳಿದಿಲ್ಲ. ಆದರೆ ನಾವೆಲ್ಲರೂ ಕೂಡ ಒಂದು ಯತ್ನಾಳ್ಜಿಯವರ ಪರವಾಗಿ ನಾವು ಇರ್ತೀವಿ. ಮುಂದೆ ಯತ್ನಾಳ್ಜಿಯವರು ಸಂಘಟನೆ ಮಾಡ್ತಾರೋ ಅಥವಾ ಪಕ್ಷ ಕಟ್ತಾರೋ ಗೊತ್ತಿಲ್ಲ. ಆದರೆ ನಮ್ಮ ಒಂದು ಧ್ವನಿ, ನಮ್ಮ ಹಿಂದೂ ಪರ ಧ್ವನಿ ಯಾವಾಗಲೂ ಕೂಡ ಬಿಜೆಪಿ ಸೆಕೆಂಡು, ಫಸ್ಟ್ ಯತ್ನಾಳ್ ಅವ್ರ ಪರವಾಗಿ ಇರ್ತೀವಿ ಅಂತ ಹೇಳಿಕೆ ನಾವು ಬಯಸ್ತೀವಿ. ಇನ್ನು ಮುಂದೆ ಇದು ಏನಾದರೂ ಆಗದೇ ಇದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಏನು ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ವಿಜಯೇಂದ್ರ ಅವರ ಮನೆಗೆ ನಾವೆಲ್ಲ ಹಿಂದೂ ಹೋರಾಟಗಾರರು ಮುತ್ತಿಗೆಯನ್ನು ಹಾಕಬೇಕಾಗತ್ತೆ ಅಂತ ಹೇಳಿ ನಾನು ಧ್ವನಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ.